ಬಾಕಿ ಸಂಬಳ ನೀಡೋಕೆ ಲಂಚ, ಪಿಡಿಒ ಲಾಕ್, ಲೋಕಾಯುಕ್ತ ಬಲೆಗೆ ಬೀಳ್ತಿದ್ದಂತೆ ಹೈಡ್ರಾಮಾ ಕೂಡ ಶುರುವಾಯಿತು. ಬಾಕಿ ಸಂಬಳ ನೀಡೋದಕ್ಕೆ ಲಂಚ ಕೊಡಬೇಕಂತೆ, ಪಿಡಿಒ ಲಾಕ್, ಲೋಕಾಯುಕ್ತ ಬಲೆಗೆ ಬೀಳ್ತಿದ್ದಂತೆ ಹೈಡ್ರಾಮಾ. ಹರಿತವಾದ ಆಯುಧದಿಂದ ಕೈ ಕುಯ್ದುಕೊಂಡು ಪಿಡಿಒ ಹೈಡ್ರಾಮಾ ಮಾಡಿದ್ರು. ಹುಣಸೂರಿನ ಮುಳ್ಳೂರು ಪಿಡಿಒ ಮಂಜುಳಾ ಹೈಡ್ರಾಮಾ. ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಆತ್ಮಹತ್ಯೆಯ ಡ್ರಾಮಾ. ನೀರುಗಂಟಿ ವೇತನ ರಿಲೀಸ್ಗಾಗಿ ಲಂಚ ಪಡೆದಿದ್ದ ಮಂಜುಳಾ. ನೀರುಗಂಟಿಗಾಗಿ ಕೆಲಸ ಮಾಡುತ್ತಿದ್ದಂತಹ ಸ್ವಾಮಿ ಸಾವು ಹಿನ್ನೆಲೆ ಅನುಕಂಪದ ಆಧಾರದ ಮೇಲೆ ಸ್ವಾಮಿ ಪುತ್ರ ಮಹದೇವಗೆ ಕೆಲಸ. 2 ವರ್ಷ ಬಾಕಿ ಸಂಬಳ 4 ಲಕ್ಷ ನೀಡಲು 50,000ಕ್ಕೆ ಡಿಮಾಂಡ್ ಮಾಡಿದ್ರಂತೆ. 25,000 ಹಣ ಕಚೇರಿಯಲ್ಲಿ ಪಡೆಯುವಂತಹ ವೇಳೆ ಪಿಡಿಒ ಟ್ರ್ಯಾಪ್ ಆಗಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಪಿಡಿಒಗೆ ಡ್ರಿಲ್ ಮಾಡಲಾಗ್ತಿದೆ. ಬಾಕಿ ಉಳಿಸ್ಕೊಂಡಂತಹ ಸಂಬಳ ಕೊಡಿ ಅಂದ್ರೆ ಹೈಡ್ರಾಮಾ ಮಾಡಿದ್ದಾರೆ. ಲೋಕಾಯುಕ್ತದ ಬಲೆಗೆ ಬೀಳುತ್ತಿದ್ದಂತೆ ಹೈಡ್ರಾಮಾ ಶುರುವಾಗಿದೆ. ಹರಿತವಾದ ಆಯುಧದಿಂದ ಕೈ ಕುಯ್ದುಕೊಂಡ್ರು ಪಿಡಿಒ. ಹುಣಸೂರಿನ ಮುಳ್ಳೂರು ಪಿಡಿಒ ಮಂಜುಳಾ ಹೈಡ್ರಾಮಾ ಮಾಡಿರುವಂತದ್ದು. ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಆತ್ಮಹತ್ಯೆ ಡ್ರಾಮಾ ನಡೆದಿದೆ. ನೀರುಗಂಟಿ ವೇತನ ರಿಲೀಸ್ಗಾಗಿ ಲಂಚ ಪಡೆದಿದ್ದಂತಹ ಮಂಜುಳಾ. ನೀರುಗಂಟಿಗಾಗಿ ಕೆಲಸ ಮಾಡ್ತಿದ್ದಂತಹ ಸ್ವಾಮಿ ಸಾವು ಹಿನ್ನೆಲೆಯಲ್ಲಿ ಅನುಕಂಪದ ಆಧಾರದ ಮೇಲೆ ಸ್ವಾಮಿ ಪುತ್ರ ಮಹದೇವಗೆ ಕೆಲಸ ಕೊಡಲಾಗಿತ್ತು. 2 ವರ್ಷ ಬಾಕಿ ಸಂಬಳ 4 ಲಕ್ಷ ರೂಪಾಯಿ ಇತ್ತು. 50,000 ರೂಪಾಯಿಗೆ ಅವರು ಡಿಮಾಂಡ್ ಮಾಡಿದ್ರಂತೆ. 25,000 ಹಣನ ಕಚೇರಿಯಲ್ಲಿ ಪಡೆಯುವಂತಹ ವೇಳೆಯಲ್ಲಿ ಪಿಡಿಒ ಟ್ರ್ಯಾಪ್ ಆಗಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಪಿಡಿಒಗೆ ಡ್ರಿಲ್ ಮಾಡಲಾಗ್ತಾ ಇದೆ. ಲಂಚ ಪಡೆದಿದ್ದಂತಹ ಟೈಮ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಲೋಕಾಯುಕ್ತ ಬಲೆಗೆ ಬೀಳುತ್ತಿದ್ದಂತೆ ಹೈಡ್ರಾಮಾ ಶುರು ಮಾಡಿಕೊಂಡಿದ್ದಾರೆ. ಕೈ ಕುಯ್ದುಕೊಂಡು ಹರಿತವಾದ ಆಯುಧದಿಂದ ಕೈ ಕುಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಪಿಡಿಒ ಮಂಜುಳಾ. ಲಂಚ ತಗೋಬೇಕು ಯಾಕೆ, ಸಿಕ್ಕಾಕೋಬೇಕು ಯಾಕೆ, ಆಮೇಲೆ ಇಂತಹ ಹೈಡ್ರಾಮಾಗಳು ಬೇರೆ. ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂತ ಸಂದರ್ಭದಲ್ಲಿ ಹೈಡ್ರಾಮಾ ಶುರು ಮಾಡಿದ್ದಾರೆ ಮಂಜುಳಾ. ನೀರುಗಂಟಿ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದಂತಹ ಸ್ವಾಮಿ ಅನ್ನೋವರು ಸತ್ತಿದ್ರು. ಅವರ ಮರಣದ ಬೆನ್ನಲ್ಲೇ ಅನುಕಂಪದ ಆಧಾರದ ಮೇಲೆ ಸ್ವಾಮಿಯ ಪುತ್ರನಿಗೆ ಮಹದೇವನಿಗೆ ಕೆಲಸ ಕೊಡಲಾಗಿತ್ತು. ಇನ್ನು 2 ವರ್ಷ ಬಾಕಿ ಉಳಿದಿತ್ತಲ್ಲ ಸಂಬಳ 4 ಲಕ್ಷವನ್ನ ಕೊಡಿ ಅಂತ ಕೇಳಿದ್ದಕ್ಕೆ ಇವರು 50,000 ರೂಪಾಯಿ ಡಿಮಾಂಡ್ ಮಾಡಿದ್ದಾರೆ. ಕಚೇರಿಯಲ್ಲಿ 25,000 ಹಣ ಪಡೆಯುವಂತಹ ವೇಳೆ ಪಿಡಿಒ ಟ್ರ್ಯಾಪ್. ಇದೇ ಸಂದರ್ಭದಲ್ಲಿ ಲೋಕಾಯುಕ್ತ ದಾಳಿ ಮಾಡಿದೆ. ಗೊತ್ತಾಗ್ತಿದ್ದಂತೆಯೇ ಹರಿತವಾದ ಆಯುಧದಿಂದ ಕೈ ಕುಯ್ದುಕೊಂಡು ಮಂಜುಳಾ ಹೈಡ್ರಾಮಾ ಮಾಡಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಪಿಡಿಒಗೆ ಡ್ರಿಲ್ ಮಾಡಲಾಗ್ತಾ ಇದೆ. ಬಾಕಿ ಸಂಬಳ ನಾವು ದುಡಿದಿದ್ದು ನಮಗ್ ಕೊಡಿ ಅಂದ್ರೆ ಲಂಚ ಕೇಳಿದ್ರಂತೆ ಮಂಜುಳಾ. ಲಂಚ ಕೇಳಿದ್ದಾರೆ. ಅದೇ ಲಂಚವನ್ನ ಕಚೇರಿಯಲ್ಲಿ ಪಡೆದಿದ್ದಾರೆ. ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬೀಳುತ್ತಿದ್ದಂತೆ ಹೈಡ್ರಾಮಾ ಶುರುವಾಗಿದೆ. ಕೈ ಕುಯ್ದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡುವಂತೆ ನಾಟಕವಾಡಿದ್ದಾರೆ. ಸದ್ಯಕ್ಕೆ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಪಿಡಿಒಗೆ ಡ್ರಿಲ್ ಮಾಡಲಾಗ್ತಾ ಇದೆ.